ಮೊದಲನೆಯ ಪ್ರಶ್ನೆ, ಹಸಿವಾದಾಗ ತನ್ನ ದೇಹವನ್ನೇ ತಿನ್ನುವಂತಹ ಏಕೈಕ ಪ್ರಾಣಿ ಯಾವುದು? ಎ ಕಪ್ಪೆಗಳು, ಬಿ ಹಾವು, ಸಿ ಚೇಳು, ಡಿ ಇಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೆಲವೊಂದು ಜೊತೆಗೆ ಸೇರಿದಂತಹ ಅವುಗಳು. ಎರಡನೆಯ ಪ್ರಶ್ನೆ, ಲಿವರ್ ಸಮಸ್ಯೆ ಇರುವವರು ಏನನ್ನ ತಿನ್ನಬೇಕು? ಎ ಕರ್ಬೂಜ ಹಣ್ಣಿನ ಬೀಜಗಳು, ಬಿ ಬಾದಾಮ್, ಸಿ ಖರ್ಜೂರ, ಡಿ ಮರಗೆಣಸು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕರ್ಬೂಜ ಹಣ್ಣಿನ ಬೀಜಗಳು. ಮೂರನೆಯ ಪ್ರಶ್ನೆ, ಯಾವ ಹಣ್ಣು ತೂಕವನ್ನ ವೇಗವಾಗಿ ಕಡಿಮೆ ಮಾಡುತ್ತದೆ? ಎ ಹಲಸಿನ ಹಣ್ಣು, ಬಿ ದಾಳಿಂಬೆ ಹಣ್ಣು, ಸಿ ಪೇರಳೆ ಹಣ್ಣು, ಡಿ ಪಪಾಯ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದಾಳಿಂಬೆ ಹಣ್ಣು. ಇನ್ನು ನಾಲ್ಕನೆಯ ಪ್ರಶ್ನೆ, ಟೀ ಜೊತೆಗೆ ಯಾವ ಆಹಾರವನ್ನ ನಾವು ತಿನ್ನಬಾರದು? ಎ ಸಮೋಸ, ಬಿ ಚಪಾತಿ, ಸಿ ಬ್ರೆಡ್, ಡಿ ಪಕೋಡ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಕೋಡ. ಇನ್ನು ಐದನೆಯ ಪ್ರಶ್ನೆ, ಹಸುವಿನ ಗರ್ಭಾವಸ್ಥೆಯ ದಿನಗಳು ಎಷ್ಟು ದಿನ? ಎ 289 ದಿನಗಳು, ಬಿ 283, ಸಿ 287 ದಿನಗಳು, ಡಿ 288 ದಿನಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 287 ದಿನಗಳು. ಆರನೆಯ ಪ್ರಶ್ನೆ, ರೈಲಿನ ಹಾರನ್ ಎಷ್ಟು ದೂರ ಕೇಳಿಸುತ್ತದೆ? ಎ 6 ಕಿಲೋಮೀಟರ್ಗಳಷ್ಟು, ಬಿ 7 ಕಿಲೋಮೀಟರ್, ಸಿ 5 ಕಿಲೋಮೀಟರ್, ಡಿ 8 ಕಿಲೋಮೀಟರ್ಗಳಷ್ಟು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 6 ಕಿಲೋಮೀಟರ್ಗಳಷ್ಟು. ಏಳನೆಯ ಪ್ರಶ್ನೆ, ಸೂರ್ಯನ ಕಿರಣಗಳಲ್ಲಿ ಎಷ್ಟು ಬಣ್ಣಗಳಿವೆ? ಎ 3, ಬಿ 7, ಸಿ 5, ಡಿ 8 ಬಣ್ಣಗಳಿವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 7 ಬಣ್ಣಗಳಿವೆ. ಇನ್ನು ಎಂಟನೆಯ ಪ್ರಶ್ನೆ, ಗರ್ಭ ಧರಿಸುವಂತಹ ಏಕೈಕ ಪುರುಷ ಪ್ರಾಣಿ ಯಾವುದು? ಎ ಕತ್ತೆ, ಬಿ ಚಿರತೆ, ಸಿ ಸಮುದ್ರ ಕುದುರೆ, ಡಿ ನಾಗರ ಹಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಮುದ್ರ ಕುದುರೆ. ಒಂಬತ್ತನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಕಡಿಮೆ ಬೀಳುವಂತಹ ತಿಂಗಳು ಯಾವುದು? ಎ ಮಾರ್ಚ್, ಬಿ ಜನವರಿ, ಸಿ ಏಪ್ರಿಲ್, ಡಿ ಡಿಸೆಂಬರ್. ಸರಿಯಾದ ಉತ್ತರ ಆಪ್ಷನ್ ಬಿ ಜನವರಿ. ಇನ್ನು ಹತ್ತನೆಯ ಪ್ರಶ್ನೆ, ಯಾವ ಎಣ್ಣೆಯಿಂದ ದೀಪ ಹಚ್ಚಿದರೆ ತುಂಬಾ ಒಳ್ಳೆಯದ್ದು? ಎ ಸಾಸಿವೆ ಎಣ್ಣೆ, ಬಿ ಬಾದಾಮ್ ಎಣ್ಣೆ, ಸಿ ತೆಂಗಿನ ಎಣ್ಣೆ, ಡಿ ಕೊಬ್ಬರಿ ಎಣ್ಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಾಸಿವೆ ಎಣ್ಣೆ. ಇನ್ನು 11ನೆಯ ಪ್ರಶ್ನೆ, ಯಾವ ಹಣ್ಣು ಕಣ್ಣುಗಳಿಗೆ ತುಂಬಾ ಒಳ್ಳೆಯದ್ದು? ಎ ಹಲಸಿನ ಹಣ್ಣು, ಬಿ ಕಿತ್ತಳೆ ಹಣ್ಣು, ಸಿ ಸಪೋಟ ಹಣ್ಣು, ಡಿ ದ್ರಾಕ್ಷಿ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಿತ್ತಳೆ ಹಣ್ಣು. ಇನ್ನು 12ನೆಯ ಪ್ರಶ್ನೆ, ಯಾವ ಸೊಪ್ಪಿನಲ್ಲಿ ಅತಿ ಹೆಚ್ಚು ಪ್ರೋಟೀನ್ಸ್ಗಳು ಕಂಡುಬರುತ್ತದೆ? ಎ ಕರಿಬೇವು, ಬಿ ದಂಟಿನ ಸೊಪ್ಪು, ಸಿ ಪಾಲಕ್ ಸೊಪ್ಪು, ಡಿ ನುಗ್ಗೆ ಸೊಪ್ಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್
ಸಿ ಪಾಲಕ್ ಸೊಪ್ಪು. ಇನ್ನು 13ನೆಯ ಪ್ರಶ್ನೆ, ಯಾವ ಜೀವಿಯ ವಾಂತಿ ಅತಿ ಹೆಚ್ಚು ದುಬಾರಿಯಾಗಿದೆ? ಎ ತಿಮಿಂಗಳ, ಬಿ ಆಮೆ, ಸಿ ಹಾವು, ಡಿ ಮೊಸಳೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತಿಮಿಂಗಳ. ಇನ್ನು 14ನೆಯ ಪ್ರಶ್ನೆ, ನವರಾತ್ರಿಯಿಂದ ಈ ರಾಶಿಗಳಿಗೆ ಐಷಾರಾಮಿ ಜೀವನ ಶುರು. ಬಂಪರ್ ಲಾಟರಿ. ಎ ಮೇಷರಾಶಿ, ಬಿ ಮಿಥುನ ರಾಶಿ, ಸಿ ಧನಸ್ಸು ರಾಶಿ, ಡಿ ಕನ್ಯಾ ರಾಶಿಯವರಿಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೇಷರಾಶಿ, ಆಪ್ಷನ್ ಬಿ ಮಿಥುನ ರಾಶಿ, ಆಪ್ಷನ್ ಸಿ ಧನಸ್ಸು ರಾಶಿ ಮತ್ತು ಆಪ್ಷನ್ ಡಿ ಕನ್ಯಾ ರಾಶಿಯವರಿಗೆ. ಇನ್ನು 15ನೆಯ ಪ್ರಶ್ನೆ, ಜಗತ್ತಿನಲ್ಲಿ ಯಾವ ದೇಶದ ಜನರು ಹೆಚ್ಚು ಚಹಾವನ್ನು ಸೇವನೆ ಮಾಡುತ್ತಾರೆ? ಎ ಅಮೆರಿಕ, ಬಿ ಇಂಡಿಯಾ, ಸಿ ಚೈನಾ, ಡಿ ಕೊರಿಯಾದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಂಡಿಯಾ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.